ಸ್ನೇಹಿತರೆ, ಹಿಂದಿ ಸಿನಿಮಾರಂಗದ ಭೀಕರ ಖಳನಾಯಕನ ಪಾತ್ರಗಳಲ್ಲಿ ನಟಿಸಿ ಜನಪ್ರಿಯತೆ ಗಳಿಸಿದ್ದ ಹಿರಿಯ ನಟ ಪ್ರದೀಪ್ ರಾವತ್ ಅವರು ಕ್ಯಾನ್ಸರ್ನಿಂದಾಗಿ ಆಗಸ್ಟ್ 4, 2026 ರಂದು ನಿಧನರಾದರು. ಇದರಿಂದ ಇಡೀ ಬಾಲಿವುಡ್ ಚಿತ್ರರಂಗವೇ ಶೋಕಸಾಗರದಲ್ಲಿ ಮುಳುಗಿದೆ. ಇದು ಅವರಿಗೆ ಸಲ್ಲಿಸುತ್ತಿರುವ ಒಂದು ಶ್ರದ್ಧಾಂಜಲಿ ವಿಡಿಯೋ. ಈ ವಿಡಿಯೋದಲ್ಲಿ ಪ್ರದೀಪ್ ರಾವತ್ ಅವರ ಜೀವನ ಶೈಲಿ ಮತ್ತು ಜೀವನ ಚರಿತ್ರೆಯ ಬಯೋಗ್ರಫಿ ಬಗ್ಗೆ ತಿಳಿಸಿಕೊಡುತ್ತೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ಪ್ರದೀಪ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಮನಸ್ಪೂರ್ವಕವಾಗಿ ಲೈಕ್ ಮಾಡಿ. ಬನ್ನಿ ವಿಡಿಯೋ ಪ್ರಾರಂಭಿಸೋಣ. ಇವರ ಪೂರ್ಣ ಹೆಸರು ಪ್ರದೀಪ್ ರಾಮ್ ಸಿಂಗ್ ರಾವತ್ ಮತ್ತು ನಿಜವಾದ ಹೆಸರು ಪ್ರದೀಪ್ ರಾವತ್. ಪ್ರೀತಿಯಿಂದ ಇವರನ್ನು ಪ್ರದೀಪ್ ಜಿ ಎಂದು ಕರೆಯುತ್ತಾರೆ. ವೃತ್ತಿಯಿಂದ ಇವರು ನಟರಾಗಿದ್ದರು. 2008ರಲ್ಲಿ ತೆರೆಕಂಡ ಬಾಲಿವುಡ್ನ ಗಜನಿ ಸಿನಿಮಾದ ಗಜನಿ ಧರ್ಮಾತ್ಮನ ಪಾತ್ರ ಇವರ ಪ್ರಸಿದ್ಧ ಪಾತ್ರವಾಗಿತ್ತು. ಇವರು ಜನವರಿ 21, 1952 ರಂದು ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಜನಿಸಿದರು. 2026ರ ವೇಳೆಗೆ ಇವರಿಗೆ 74 ವರ್ಷ ವಯಸ್ಸಾಗಿತ್ತು ಮತ್ತು ಆಗಸ್ಟ್ 4, 2026 ರಂದು ಕ್ಯಾನ್ಸರ್ನಿಂದಾಗಿ ಇವರು ಕೊನೆಯುಸಿರೆಳೆದರು. ಈಗ ಇವರ ದೈಹಿಕ ವಿವರಗಳನ್ನು ನೋಡುವುದಾದರೆ, ಇವರ ಎತ್ತರ ಸುಮಾರು 5 ಅಡಿ 10 ಇಂಚು, ಕಣ್ಣಿನ ಬಣ್ಣ ಕಂದು ಮತ್ತು ತಲೆಗೂದಲಿನ ಬಣ್ಣ ಕಪ್ಪಾಗಿತ್ತು. ಇವರು ಭಾರತೀಯ ರಾಷ್ಟ್ರೀಯತೆ ಹೊಂದಿದ್ದು ಹಿಂದೂ ಧರ್ಮಕ್ಕೆ ಸೇರಿದವರಾಗಿದ್ದರು. ಇನ್ನು ಇವರ ಶಿಕ್ಷಣದ ಬಗ್ಗೆ ಹೇಳುವುದಾದರೆ, ಇವರು ತಮ್ಮ ಶಾಲಾ ಶಿಕ್ಷಣವನ್ನು ಜಬಲ್ಪುರದ ಸ್ಥಳೀಯ ಶಾಲೆಯಲ್ಲೇ ಮುಗಿಸಿದರು. ನಂತರ ಜಬಲ್ಪುರದ ಸರ್ಕಾರಿ ಸೈನ್ಸ್ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣ ಪೂರೈಸಿದರು. ಇವರು ಪದವಿ ಶಿಕ್ಷಣ ಪಡೆದಿದ್ದರು. ಸ್ನೇಹಿತರೆ, ಪ್ರದೀಪ್ ರಾವತ್ ಅವರ ಕುಟುಂಬವು ಹರಿಯಾಣದ ಅಂಬಾಲಾದಲ್ಲಿ ವಾಸಿಸುತ್ತಿತ್ತು. ತಮ್ಮ ತಂದೆಯಂತೆ ಪ್ರದೀಪ್ ಅವರಿಗೂ ಭಾರತೀಯ ಸೇನೆಗೆ ಸೇರಬೇಕೆಂಬ ಆಸೆಯಿತ್ತು. ಆದರೆ ಅವರ ಪ್ರಯತ್ನಗಳು ಯಶಸ್ವಿಯಾಗಲಿಲ್ಲ. ಪದವಿ ಮುಗಿಸಿದ ನಂತರ ಇವರು ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಕೆಲವು ಕಾಲ ಬ್ಯಾಂಕರ್ ಆಗಿಯೂ ಕೆಲಸ ಮಾಡಿದರು. ಪ್ರದೀಪ್ ರಾವತ್ ಅವರು ಅಭಿನಯ ಕಲೆಯನ್ನು ಕಲಿಯಲು ರಾಜ್ ಬಬ್ಬರ್ ಮತ್ತು ಅವರ ಪತ್ನಿ ನಾದಿರಾ ಬಬ್ಬರ್ ಅವರ ಏಕ್ಜೂಟ್ ಥಿಯೇಟರ್ ಗ್ರೂಪ್ ಸೇರಿಕೊಂಡರು. ನಾದಿರಾ ಬಬ್ಬರ್ ಅವರ ಮೊದಲ ನಿರ್ದೇಶಕಿಯಾಗಿದ್ದರು. ರಾಜ್ ಬಬ್ಬರ್ ಅವರೊಂದಿಗೆ ನಾಟಕಗಳಲ್ಲಿ ನಟಿಸುತ್ತಿದ್ದಾಗ ಪ್ರದೀಪ್ ರಾವತ್ ಅವರು ರಾಜ್ ಬಬ್ಬರ್ ಅವರ ಸ್ನೇಹಿತರೊಬ್ಬರ ಗಮನ ಸೆಳೆದರು. ಅವರು ಮಹಾಭಾರತ ಟಿವಿ ಧಾರಾವಾಹಿಯಲ್ಲಿ ಅಶ್ವತ್ಥಾಮ ಪಾತ್ರಕ್ಕಾಗಿ ಆಡಿಷನ್ ನೀಡುವಂತೆ ಸಲಹೆ ನೀಡಿದರು. ಅಂತಿಮವಾಗಿ ಆ ಪಾತ್ರ ಅವರಿಗೆ ಸಿಕ್ಕಿತು. ಈಗ ಇವರ ವೃತ್ತಿಜೀವನದ ಕೆರಿಯರ್ ಬಗ್ಗೆ ನೋಡೋಣ. ಪ್ರದೀಪ್ ಅವರು ತಮ್ಮ ನಟನಾ ವೃತ್ತಿಯನ್ನು ಬಾಲಿವುಡ್ ಸಿನಿಮಾ ಮೂಲಕ ಪ್ರಾರಂಭಿಸಿದರು. ನಂತರ 1988ರಲ್ಲಿ ಬಿ.ಆರ್. ಚೋಪ್ರಾ ನಿರ್ದೇಶನದ ಮಹಾಭಾರತ ಧಾರಾವಾಹಿಯಲ್ಲಿ ಅಶ್ವತ್ಥಾಮನ ಪಾತ್ರವನ್ನು ಅಭಿನಯಿಸಿದರು. ಈ ಪಾತ್ರದ ಮೂಲಕ ಇವರು ಮನೆಮಾತಾದರು. ಆರಂಭದಲ್ಲಿ ಇವರು ಬಾಲಿವುಡ್ನಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಿದ್ದರು. ನಂತರ ತೆಲುಗು ಮತ್ತು ತಮಿಳು ಚಿತ್ರರಂಗಕ್ಕೆ ಕಾಲಿಟ್ಟು ಮುಖ್ಯ ಖಳನಾಯಕನಾಗಿ ಪ್ರಸಿದ್ಧಿ ಪಡೆದರು. 1990 ಮತ್ತು 2000 ದಶಕಗಳಲ್ಲಿ ಇವರು ಚಿತ್ರರಂಗದಲ್ಲಿ ಒಬ್ಬ ಭರವಸೆಯ ಪೋಷಕ ನಟರಾಗಿ ಗುರುತಿಸಿಕೊಂಡರು. ಇವರು ಸೂಪರ್ ಸ್ಟಾರ್ ಆಮಿರ್ ಖಾನ್ ಅವರೊಂದಿಗೆ ತೆರೆಯ ಮೇಲೆ ಅದ್ಭುತ ನಟನೆಯನ್ನು ಪ್ರದರ್ಶಿಸಿದರು. 1999ರ ಸರ್ಫರೋಶ್ ಸಿನಿಮಾದಲ್ಲಿ ಸುಲ್ತಾನ್ ಆಗಿ ಮತ್ತು 2001ರ ಲಗಾನ್ ಸಿನಿಮಾದಲ್ಲಿ ದೇವಾ ಪಾತ್ರದಲ್ಲಿ ಇಬ್ಬರು ಜೊತೆಯಾಗಿ ನಟಿಸಿದ್ದರು. ನಂತರ 2004ರಲ್ಲಿ ತೆರೆಕಂಡ ತೆಲುಗಿನ ಸೈ ಸಿನಿಮಾದಲ್ಲಿ ಭಿಕ್ಷು ಯಾದವ್ ಪಾತ್ರ ಮಾಡಿದ್ದು ಇವರ ವೃತ್ತಿಜೀವನಕ್ಕೆ ದೊಡ್ಡ ತಿರುವು ನೀಡಿತು. ಆ ಪಾತ್ರದ ನಂತರ ಇವರು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತ್ಯಂತ ಜನಪ್ರಿಯರಾದರು. ಇವರು ಹಿಂದಿ ಮತ್ತು ತೆಲುಗು ಮಾತ್ರವಲ್ಲದೆ ತಮಿಳು, ಕನ್ನಡ, ಮಲಯಾಳಂ, ಇಂಗ್ಲಿಷ್, ಒಡಿಯಾ, ಬಂಗಾಳಿ, ಭೋಜಪುರಿ ಹಾಗೂ ನೇಪಾಳಿ ಚಿತ್ರಗಳಲ್ಲೂ ನಟಿಸಿದ್ದಾರೆ. ತಮಿಳಿಗೆ ಪಾದಾರ್ಪಣೆ ಮಾಡಿದ ಮೊದಲ ಸಿನಿಮಾ 2005ರಲ್ಲಿ ಬಂದ ರಬಡಿ ಜಯ. ಇದರಲ್ಲಿ ಇವರದ್ದು ಸೀನಾ ಖಾನ ಪಾತ್ರ. ಕನ್ನಡದಲ್ಲಿ ಇವರು ನಟಿಸಿದ ಮೊದಲ ಸಿನಿಮಾ 2007ರಲ್ಲಿ ಬಂದ ಪರೋಡಿ. ಇದರಲ್ಲಿ ಇವರು ಜಹಾಂಗೀರ್ ಎಂಬ ಪಾತ್ರ ಮಾಡಿದ್ದರು. ಮಲಯಾಳಂನ ಮೊದಲ ಸಿನಿಮಾ 2011ರ ಚೈನಾ ಟೌನ್. ಇದರಲ್ಲಿ ಗೌಡ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಇಂಗ್ಲಿಷ್ನಲ್ಲಿ ಇವರು ನಟಿಸಿದ ಮೊದಲ ಸಿನಿಮಾ 2000ರಲ್ಲಿ ತೆರೆಕಂಡ ನೈಟ್ ಫಾಲ್. 2012ರಲ್ಲಿ ಎಸ್.ಪಿ. ರಣವೀರ್ ಎಂಬ ಒಡಿಯಾ ಸಿನಿಮಾದಲ್ಲಿ ಸಲೀಂ ಲಂಗಾ ಪಾತ್ರ ಮಾಡಿದ್ದರು. 2016ರಲ್ಲಿ ಹೀರೋ 420 ಸಿನಿಮಾ ಮೂಲಕ ಬಂಗಾಳಿ ಚಿತ್ರರಂಗಕ್ಕೆ ಕಾಲಿಟ್ಟು ಅಂಕುರ್ ರಾಯ್ ಪಾತ್ರದ ಮೂಲಕ ತುಂಬಾ ಪ್ರಸಿದ್ಧರಾದರು. 2019ರಲ್ಲಿ ಕ್ರ್ಯಾಕ್ ಫೈಟರ್ ಎಂಬ ಭೋಜಪುರಿ ಸಿನಿಮಾದಲ್ಲಿ ಚೆಂಗೇಜ್ ಖಾನ್ ಪಾತ್ರದಲ್ಲಿ ನಟಿಸಿದರು. 2024ರಲ್ಲಿ ಹ್ರಸ್ವ ದೀರ್ಘ ಎಂಬ ನೇಪಾಳಿ ಸಿನಿಮಾದಲ್ಲೂ ಅಭಿನಯಿಸಿದರು. ಇವರು ತಮಿಳು, ತೆಲುಗು ಸೇರಿದಂತೆ ವಿವಿಧ ಭಾಷೆಗಳ 300ರಿಂದ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ತಮ್ಮ ಖಳನಾಯಕನ ವಿಲನ್ ಪಾತ್ರಗಳಿಂದಲೇ ಮನೆಮಾತಾಗಿದ್ದಾರೆ. ಇವರ ನಟನೆ ನಿಮಗೆ ಹೇಗೆ ಅನಿಸುತ್ತಿತ್ತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಈಗ ಇವರ ಕುಟುಂಬದ ಪರಿಚಯ ಮಾಡಿಕೊಳ್ಳೋಣ. ಇವರ ತಂದೆಯ ಹೆಸರು ದಿವಂಗತ ಎಂ.
ಎಸ್ ರಾವತ್ ಇವರು ನಿವೃತ್ತ ಸೇನಾಧಿಕಾರಿಯಾಗಿದ್ದರು. ಇವರ ತಾಯಿಯ ಹೆಸರು ದಿವಂಗತ ಎಂ ರಾವತ್. ಇವರಿಗೊಬ್ಬರು ಸಹೋದರಿ ಇದ್ದು ಅವರ ಹೆಸರು ಅಲ್ಕಾ ಭಾಟಿಯಾ. ಇವರ ಪತ್ನಿಯ ಹೆಸರು ಕಲ್ಯಾಣಿ ರಾವತ್. ಇವರ ಮದುವೆ ಆಗಸ್ಟ್ 18, 2006 ರಂದು ನಡೆಯಿತು. ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಮೊದಲನೆಯವರ ಹೆಸರು ವಿಕ್ರಮ್ ರಾವತ್ ಮತ್ತು ಎರಡನೆಯವರ ಹೆಸರು ಸಿಂಗ್ ರಾವತ್. ಇನ್ನು ಇವರ ಹವ್ಯಾಸದ ಬಗ್ಗೆ ಹೇಳುವುದಾದರೆ ಇವರಿಗೆ ಪ್ರಯಾಣಿಸುವುದು, ಟ್ರಾವೆಲಿಂಗ್ ಎಂದರೆ ತುಂಬಾ ಇಷ್ಟ. ಇವರು ತಮ್ಮ ಕುಟುಂಬದೊಂದಿಗೆ ಮಹಾರಾಷ್ಟ್ರದ ಮುಂಬೈನಲ್ಲಿ ವಾಸಿಸುತ್ತಿದ್ದರು. ಇವರ ಒಟ್ಟು ಆಸ್ತಿಯ ಮೌಲ್ಯ ನೆಟ್ವರ್ಕ್ ಸುಮಾರು 35 ರಿಂದ 41 ಕೋಟಿ ರೂಪಾಯಿಗಳು. ಇದಾಗಿತ್ತು ಪ್ರದೀಪ್ ರಾವತ್ ಅವರ ಲೈಫ್ ಸ್ಟೈಲ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇಷ್ಟವಾಗಿದ್ದರೆ ವಿಡಿಯೋಗೆ ಮನಸ್ಪೂರ್ವಕವಾಗಿ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.